ನಮಸ್ಕಾರ, ನಾನು ಶುಭ. ದೀಪಾವಳಿಗೆ ₹1 ಖರ್ಚಿಲ್ದಿರ ಮನೆಯಲ್ಲಿರೋದ್ರಲ್ಲೇ ಸುಂದರವಾದ ದೀಪಗಳು ಮಾಡೋಣ ಬನ್ನಿ. ಮೊದಲನೇ ಟಿಪ್ಸು ಬಳೆಗಳು. ಇದು ನೀವು ಯೂಸ್ ಮಾಡಿರೋ ಬಳೆಗಳು ಬಳಸಬಾರ್ದು. ಹೊಸ ಬಳೆಗಳೇ ತಗೊಳ್ಳಿ. ಸ್ವಲ್ಪ ದಪ್ಪ ಇರೋ ಬಳೆಗಳು ನಮ್ಮ ಮನೇಲಿ ಹಂಗೆ ಇತ್ತು, ಇದು ತಗೊಂಡು ಬಂದಿದ್ದೆ, ನಾನೇನು ಯೂಸ್ ಮಾಡಿರಲಿಲ್ಲ. 2 ಬಳೆಯನ್ನು ಸೇರಿಸಿ ಶೆಲ್ಲೋ ಟೇಪ್ ಹಾಕ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಶೆಲ್ಲೋ ಟೇಪ್ ಹಾಕ್ಬಿಟ್ಟು ಕಟ್ ಮಾಡಿಬಿಡಿ. ನೀಟಾಗಿ ಶೆಲ್ಲೋ ಟೇಪ್ ಮೆಸ್ಸಿಬಿಡಿ. ಮತ್ತು ಇನ್ನೂ ಒಂದು ಬಳೆ ಇಡ್ತಾ ಇದ್ದೀನಿ ನೋಡಿ, ಇದಕ್ಕೂ ಅಷ್ಟೇ 2 ಬಳೆನ ಹಿಡ್ಕೊಂಡು ಶೆಲ್ಲೋ ಟೇಪ್ ಮೆಸ್ಸಿಬಿಡಬೇಕು. ಈ ಥರ ಸುತ್ತಿ ಶೆಲ್ಲೋ ಟೇಪ್ನ ಹಿಡ್ಕೊಂಡು ಹಿಂಗೆ ಸುತ್ತಿಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿಬಿಡಿ. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಬಿಟ್ಟು ಮತ್ತೆ ಶೆಲ್ಲೋ ಟೇಪ್ ಮೆಸ್ಸಿಬಿಡಿ. ಮತ್ತು ಮೇಲೇನೂ ಅಷ್ಟೇ 2 ಬಳೆನೂ ಒಂದು ಕಡೆಗೆ ಮಾಡಿಬಿಟ್ಟು ಮೇಲೇನೂ ಶೆಲ್ಲೋ ಟೇಪ್ ಮೆಸ್ಸಿಬಿಟ್ಟಿದ್ದೀನಿ. ನೋಡಿ ಈ ಥರ ರೆಡಿ ಆಯಿತು. ಇನ್ನೂ ಒಂದು ಬಳೆ ಇತ್ತಲ್ಲ, 4 ಬಳೆ ತಗೊಂಡಿದ್ದು. ಈ ಬಳೆಗೆ ಮೇಲೆ ಫೆವಿಕಾಲ್ ಸ್ವಲ್ಪ ಮೆಸ್ಬಿಟ್ಟು ಡ್ರಾಯಿಂಗ್ ಶೀಟ್ ಇದ್ದರೆ, ಡ್ರಾಯಿಂಗ್ ಶೀಟ್ ಇಲ್ಲ ಮದುವೆದು ಕಾರ್ಡ್ ಇದ್ದರೆ ಇದರಲ್ಲಿ ಕಟ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಡ್ರಾಯಿಂಗ್ ಶೀಟು ಮತ್ತು ಕಾರ್ಬೋರ್ಡ್ ಶೀಟಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೆ. ಡ್ರಾಯಿಂಗ್ ಶೀಟ್ನು ಕಾರ್ಬೋರ್ಡ್ ಶೀಟ್ಗೆ ಮೆಸ್ಬಿಟ್ಟು ಮತ್ತು ಬಳೆಗೆ ಗ್ಲೂಗನ್ ಹಾಕಿ ಮೆಸ್ಬಿಟ್ಟಿದ್ದೀನಿ. ಮಕ್ಕಳದು ಸ್ಕೆಚ್ ಪೆನ್ ತಗೊಂಡು ರೌಂಡ್ ಥರ ಡಿಸೈನ್ ಮಾಡಿಕೊಂಡೆ. ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಮಾಡಿಕೊಂಡ್ರೆ ದೀಪ ಇಡೋ ಸ್ಟ್ಯಾಂಡ್ ರೆಡಿ ಆಯ್ತು. ನಾನು ಒಂದೇ ಒಂದು ತೋರಿಸಿದ್ನಲ್ಲ, ನೀವು ಇನ್ನೂ ಜಾಸ್ತಿ ಮಾಡ್ಕೊಬಿಟ್ಟು ಇದ್ರ ಮೇಲೆ ದೀಪ ಇಟ್ಟರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಳೆ ಇದ್ದರೆ ಅಂತೂ ಟ್ರೈ ಮಾಡಿ ನೋಡಿ. 2ನೇ ಟಿಪ್ಸು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದನ್ನು ಓವೆಲ್ ಶೇಪಲ್ಲಿ ನೀವು ಲಟ್ಸ್ಕೋಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಲಟ್ಸ್ಕೊಬಿಟ್ಟು ಕಟ್ ಮಾಡಿ ಚಾಕುವಲ್ಲಿ. ಮೇಲೆ ಕಟ್ ಆಗಬಾರ್ದು, ಕೆಳಗಡೆ ಮಾತ್ರ ಕರೆಕ್ಟಾಗಿ ಕಟ್ ಆಗಿರಬೇಕು. ಮತ್ತು ಸ್ವಲ್ಪ ಹಿಗ್ಗಿಸ್ಕೊಳ್ಳಿ ಈ ಥರ. ಮತ್ತು ಜಡೆ ಎಣಿತೀವಲ್ಲ ನಾವು, ಸೇಮ್ ಹಂಗೆ ಎಣೆದ್ಕೊಂಡು ಬರಬೇಕು ಲಾಸ್ಟ್ವರೆಗೂ. ಸೇಮ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಜಡೆ ಎಣ್ದಂಗೆ ಎಣೆದ್ಬಿಟ್ಟು 3 ಮೆಚ್ಚಿಸ್ಕೊಬಿಡಿ. ಮೆಚ್ಚಿಸ್ಬಿಟ್ಟು ಮತ್ತು ರೌಂಡಾಗಿ ರೋಲ್ ಮಾಡ್ಕೊಂಡು ಹೋಗಬೇಕು. ರೋಲ್ ಮಾಡಿಕೊಂಡು ಮಧ್ಯದಲ್ಲಿ ಕರೆಕ್ಟಾಗಿ ಚಾಕುವಲ್ಲಿ ಕಟ್ ಮಾಡಿಬಿಡಿ. ಇದು ರೋಸ್ ಥರ ಕಾಣಿಸುತ್ತೆ ಪೆಟಲ್ಸ್ದು. ನೀವು ಗೋಧಿ ಹಿಟ್ಟಲ್ಲಿ ಏನಾದರೂ ದೀಪ ಮಾಡ್ಕೋಬೇಕು ಅಂದ್ಕೊಂಡ್ರೆ ಈ ಥರ ಒಂದು ಸತಿ ಪೆಟಲ್ಸ್ ಟ್ರೈ ಮಾಡಿ ನೋಡಿ. ಲಟ್ಟಣಿಗೆ ಹಿಂದ್ಗಡೆ ಇದರಲ್ಲಿ ಮಾಡ್ಕೋಬೋದು. ನಂದು ದೊಡ್ಡದಾಗಿತ್ತು. ನಾನು ಆಲೂಗಡ್ಡೆದು ಒಟ್ಟು ತೆಗಿತೀವಲ್ಲ, ಇದಕ್ಕೆ ಸ್ವಲ್ಪ ಆಯಿಲ್ ಹಿಂದ್ಗಡೆ ಮೆತ್ಕೊಂಡು ನಾನು ಹೋಲ್ ಮಾಡಿಕೊಂಡೆ ನೋಡಿ, ತೋರಿಸ್ತಾ ಇದ್ದೀನಿ. ಇದ್ರೊಳಗಡೆ ರೌಂಡ್ ಚಿಕ್ಕ ಬತ್ತಿಗಳು ಸ್ವಲ್ಪ ಆಯಿಲಲ್ಲಿ ಡಿಪ್ ಮಾಡಿಟ್ಟಿದ್ದೀನಿ. ದೀಪ ಹಚ್ಚಿಬಿಟ್ಟು ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಗೋಧಿ ಹಿಟ್ಟಲ್ಲಿ ಏನಾದರೂ ದೀಪಗಳು ಮಾಡ್ಕೋಬೇಕು ಡಿಫ್ರೆಂಟಾಗಿ ಅಂದರೆ ಇದನ್ನೊಂದು ಸತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ವಿಭೂದಿ ತಗೊಳ್ಳಿ. ವಿಭೂದಿ ತಗೊಂಡು ಹತ್ತಿಯಲ್ಲಿ ನಿಮ್ಮ ಬೆರಳಲ್ಲಿ ಹಿಂಗಂತ ಇದ್ದರೆ ನೋಡಿ, ಉದ್ದ ದಾರ ಬಂದಂಗೆ ಸೇಮ್ ನಿಮಗೆ ಎಷ್ಟು ಸಣ್ಣ ಬೇಕೋ ನಾನು ಮೊದಲು ತೋರಿಸಿದ್ದೆ ದಪ್ಪಕ್ಕೆ ಮಾಡೋದು. ಇದು ತುಂಬ ಸಣ್ಣ ಮಾಡೋ ಬತ್ತಿ. ಇದು ಸಣ್ಣಕ್ಕೆ ಹಿಂಗೆ ಎಳಿತಾ ಇದ್ದರೆ ದಾರ ಬಂದಂಗೆ ಬರ್ತಾನೇ ಇರುತ್ತೆ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಬಿಡಿ. ನಾನು ಒಂದಿಷ್ಟು ಉದ್ದ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಹಿಂಗೆ ತಿರುಗಿಸ್ಬಿಟ್ಟು ಬತ್ತಿಗೆ ಹಿಂಗೆ 2 ಬೆರಳಲ್ಲಿ ಹಿಂಗೆ ತಿರುಗಿಸ್ತಾ ಇದ್ದರೆ ಮೇಲೆ ಕೆಳಗಡೆ ತಿರುಗಿಸ್ತಾ ಇದ್ದರೆ ನೋಡಿ ಒಂದು ಸುಂದರವಾದ ಬತ್ತಿ ರೆಡಿ ಆಯಿತು. ನೋಡಿ ತೋರಿಸ್ತೀನಿ. ಈ ಥರ ಬತ್ತಿ ಮಾಡಿ ನೀವು ದೀಪಾವಳಿಗೆ ಹೊಸ ಮಣ್ಣಿನ ದೀಪ ತರ್ತೀವಿ ದೇವ್ರ ಹತ್ರ ಬೆಳಗ್ಸಕ್ಕೆ ಮಾತ್ರ. ಮತ್ತು ಹಳೆವು ಕೂಡ ಬಳಸ್ಕೊತೀವಲ್ಲ, ಹಳೆವು ತುಂಬ ಅಂಟಂಟಾಗ್ಬಿಟ್ಟಿದೆ, ಜಿಡ್ಡಿದೆ ನೋಡಿ, ಕಪ್ಪಗಾಗ್ಬಿಟ್ಟಿದೆ. ಇಂಥ ಮಣ್ಣಿನ ದೀಪಗಳ್ನು ನೀವು ಕುಕ್ಕರ್ ಒಳಗಡೆ ಹಾಕ್ಬಿಡಿ. ಸೇಮ್ ನಾನು ವಿಡಿಯೋದಲ್ಲಿ ನಿಧಾನವಾಗಿ ಇಡ್ತಾ ಇದ್ದೀನಲ್ಲ, ಹಾಗೆ ಒಂದ್ರ ಮೇಲೆ ಒಂದು ಎಲ್ಲ ನಿಮ್ಮ ಮನೇಲಿ ಎಷ್ಟು ಹಳೆ ಮಣ್ಣಿನ ದೀಪಗಳಿದ್ರೆ ಆ ಮಣ್ಣಿನ ದೀಪಗಳನ್ನೆಲ್ಲ ಇಟ್ಬಿಡಿ. ಮತ್ತು ಬೇಕಿಂಗ್ ಸೋಡಾ, ನಾವು ಬಜ್ಜಿ ಬೋಂಡಾಗಿ ಬಳಸ್ತೀವಲ್ಲ ಸೋಡಾ, ಸಾಮಾನ್ಯವಾಗಿ ಮನೇಲಿ ಇದ್ದೇ ಇರುತ್ತೆ. ಒಂದು 2 ಸ್ಪೂನಷ್ಟು ಸೋಡಾ ಹಾಕ್ಕೊಳ್ಳಿ. ಮತ್ತು ನೀರು ಸೇರಿಸ್ಬಿಡಿ. ಅಂದರೆ ಮುಳುಗೋ ಅಷ್ಟು ನೀರು ಸೇರಿಸ್ಬೇಕು. ಇಷ್ಟೇ ನೀರು ಅಂತ ಹೇಳೋಕ್ಕಾಗಲ್ಲ. ಪೂರ್ತಿ ನಿಮ್ಮ ಮಣ್ಣಿನ ದೀಪಗಳಿದಾವಲ್ಲ ಮುಳುಗಬೇಕು. ಪೂರ್ತಿ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಬಿಡಿ. ಆ ಅಂಟೆಲ್ಲ ಬೇಗ ಹೋಗ್ಬೇಕಲ್ವ. ಮತ್ತು ಆ ಸಿಪ್ಪೆನೂ ಅದರೊಳಗಡೆನೆ ಹಾಕ್ಬಿಟ್ಟು, ನಾನು ಬಟ್ಟೆ ಒಗೆಯೋ ಲಿಕ್ವಿಡ್ಡು, ನಿಮ್ಮ ಮನೇಲಿ ಪಾತ್ರೆ ಉಜ್ಜೋ ಲಿಕ್ವಿಡ್ ಆಗಲಿ ಇಲ್ಲ ಸರ್ಫು ಯಾವುದಾದ್ರೂ ಬಳಸ್ಬೋದು. ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟಿದ್ದೆ. 1 ವಿಸಿಲ್ಗೆ ಇಟ್ಬಿಟ್ಟಿದ್ದೆ. ವಿಸಿಲ್ ಪೂರ್ತಿ ತಣ್ಣಗಾದ ಮೇಲೆ ನೀವು ಕುಕ್ಕರ್ ಓಪನ್ ಮಾಡಿಬಿಟ್ಟು ಆ ನೀರೆಲ್ಲ ಸಪ್ರೇಟ್ ಮಾಡಿಬಿಡಬೇಕು. ಮತ್ತು ಮಣ್ಣಿನ ದೀಪ ಬಿಸಿ ಇರುತ್ತಲ್ಲ, ಬಿಸಿದನ್ನೇ ಸ್ವಲ್ಪ ಬಿಸಿ ಇರೋ ಮಣ್ಣಿನ ದೀಪನೇ ಎತ್ಕೊಬಿಟ್ಟು ಒಂದು ಬ್ರಷಲ್ಲಿ ಹಿಂಗೆ ಉಜ್ಜುತ್ತಾ ಇರಬೇಕು. ನೋಡಿ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನಿಮ್ಗೆ ಕಷ್ಟ ಕೂಡ ಆಗಲ್ಲ. ಜಾಸ್ತಿ ಉಜ್ಜಬೇಕಪ್ಪ ಏನು ಬೇಕಾಗಿಲ್ಲ. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಂಗೆ ಉಜ್ಜುತ್ತಾ ಇದ್ದರೆ ಆ ಕಪ್ಪಿರೋದು ಅಂಟೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಮಣ್ಣಿನ ದೀಪ ಕೂಡ. ಬೇಕಾದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಹೇಳ್ಕೊಟ್ಟಂಗೆ. ನಿಮಗೆ ಅಂಟೆಲ್ಲ ನೀಟಾಗಿ ಹೋಗ್ಬಿಟ್ಟು ಮಣ್ಣಿನ ದೀಪ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಲ್ಲ ಉಜ್ಜಿಬಿಟ್ಟು ಸೈಡ್ಗೆ ಇಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಎಲ್ಲ ಎಷ್ಟು ಮಣ್ಣಿನ ದೀಪ ಇದೆಯೋ ಹಳೆವು, ಆ ಮಣ್ಣಿನ ದೀಪಗಳನ್ನೆಲ್ಲ ಈ ಥರ ಉಜ್ಜಿಬಿಟ್ಟು ಮತ್ತು ಚೆನ್ನಾಗಿರೋ ನೀರಲ್ಲಿ ಒಂದು ಸತಿ ಚೆನ್ನಾಗಿ
ತೊಳೆದ್ಬಿಟ್ಟು ಮತ್ತೆ ಎತ್ಕೊಂಬಂದು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಚೆನ್ನಾಗಿರೋ ನೀರಲ್ಲಿ ಒಂದು ಸತಿ ನೀಟಾಗಿ ವಾಶ್ ಮಾಡ್ಕೊಂಬಂದು ತಟ್ಟೆಯಲ್ಲಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಬಟ್ಟೆಯಲ್ಲಿ, ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬಿಡಿ. ತೇವ ಇರಬಾರ್ದು, ನೀಟಾಗಿ ಒರೆಸ್ಬಿಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಕಿಟಕಿ ಬಾಗಿಲು ಹೊಡಿಯೋಕ್ಕೆ ಈ ಥರ ಪೈಂಟ್ ತಂದಿದ್ರು. ಈ ಪೈಂಟ್ ಒಂದು ಸ್ವಲ್ಪ ಉಳಿದ್ಬಿಟ್ಟು ಇದನ್ನು ನಾನು ತೆಂಗಿನ ಚಿಪ್ಪಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಈ ಥರ ಪೈಂಟ್ ಅಕಸ್ಮಾತು ಯಾವುದೇ ಕಲರ್ ಆಗಲಿ ಬಿಡಿ, ಪೈಂಟ್ ಉಳಿದಿದ್ರೆ ಸಿಮೆಂಟ್ಗೆ ರೆಡ್ ಕಲರ್ ಹೊಡಿತಾ ಇದ್ರು. ಸೈಡ್ಗಳಲ್ಲಿ ನೆಲಕ್ಕೆಲ್ಲ ರೆಡ್ ಆಕ್ಸೈಡ್ ಅಂತ ಪೌಡರ್ ಬರ್ತಾಯಿತ್ತು. ಬೇಕಾದರೆ ನಿಮ್ಮ ಮನೇಲಿ ಅದಿದೆ ಅಂತಂದರೆ ಆ ಪೌಡರ್ನ ಬೇಕಾದರೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಣ್ಣಿನ ದೀಪ ಅದರಲ್ಲಿ ಈ ಥರ ಡಿಪ್ ಮಾಡಿ ಸೈಡ್ಗೆ ಇಟ್ಕೋಬೋದು. ಇಲ್ಲ ಮಕ್ಕಳದು ಪೈಂಟ್ ಎಲ್ಲ ಬರುತ್ತೆ, ವಾಟರ್ ಪೈಂಟ್ ಎಲ್ಲ ಮಕ್ಕಳದೇ ಇರುತ್ತಲ್ವ. ನಿಮಗೆ ಇದು ಯಾವುದೂ ಇಲ್ಲ ಅಂತಂದರೆ ವಾಟರ್ ಪೈಂಟು ನೀಟಾಗಿ ಹಚ್ಕೊಳ್ಳಿ. ಇಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಕೂಡ ಬರುತ್ತೆ. ಈ ಪೈಂಟ್ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಚಿಕ್ಕ ಬಾಕ್ಸು ನಿಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಯಾವುದನ್ನ ಕಲರ್ ಪೈಂಟ್. ಇವಾಗ ನಾವು ಕಿಟಕಿನೋ ಬಾಗಿಲುಗಳಿಗೋ ಹೊಡಿಯೋಕ್ಕೆ ಇಲ್ಲ ಮನೆಯಲ್ಲಿ ಸ್ವಲ್ಪ ಉಳಿದಿದ್ರೆ ನೀವು ಈ ಥರ ಹಚ್ಕೊಬಿಟ್ರೆ ನಿಮಗೆ ಹೊಸ ಮಣ್ಣಿನ ದೀಪ ಸ್ವಲ್ಪ ದೇವ್ರ ಹತ್ರ ಇಡಕ್ಕೆ ತಂದರೆ ಸಾಕು. ಇನ್ನೆಲ್ಲ ಮಣ್ಣಿನ ದೀಪಗಳು ನಾವು ಈ ಥರ ಪೈಂಟ್ ಎಲ್ಲ ಹಚ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಹೊಡೆದ್ಬಿಟ್ಟಿದ್ದೀನಿ. ಇದನ್ನು ನೀವು ಬಿಸಿಲಲ್ಲಿ ಒಣಗಿಸ್ಬೇಕು. ಒಂದು ದಿನ ಎಲ್ಲ ಬೇಕಾದರೆ ಬಿಸಿಲು ಚೆನ್ನಾಗಿದೆ ಅಂದರೆ ಬಿಟ್ಬಿಡಿ. ನೋಡ್ತಾ ಇದ್ದೀರಲ್ಲ, ನಾನು ಮಣ್ಣಿನ ದೀಪ ಒಂದು ದಿನ ಪೂರ್ತಿ ಬಿಟ್ಬಿಟ್ಟಿದ್ದೆ. ಚೆನ್ನಾಗಿ ಹಳೇವಂತ ಅನಿಸ್ತಾನೆ ಇಲ್ಲ, ಹೊಸ್ದಾಗಿ ತಂದಂಗೆ ಇದೆ. ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿ. ಲಾಸ್ಟ್ ಟಿಪ್ಸು, ಈ ಥರ LED ಬಲ್ಫು ಹಳೇವಿದ್ದರೆ ಆ ಮುಂದೆ ತೆಗೆದು ಬಿಡಬೇಕು. ಹಿಂದ್ಗಡೆ ಈ ಥರ ಬಾಟಲ್ದು ಮುಚ್ಚಳ ಮೆಚ್ಚಿಬಿಡಿ. ನನ್ನ ಹತ್ರ ಒಂದೇ ಒಂದಿತ್ತು, ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದ್ದರೆ ಜಾಸ್ತಿನೂ ತಗೋಬೋದು. ಗಾಜಿನ ಬೋಲು ತಗೊಂಡಿದ್ದೀನಿ, ಇದರೊಳಗೆ ನೀರು ಹಾಕಿದೆ. ಮತ್ತು ವೇಸ್ಟ್ ಬಾಟಲ್ ಅಂತ ತಗೊಂಡು ರೌಂಡಾಗಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ರೌಂಡ್ ಹೆಂಗಿದ್ರೆ ಹಂಗೆ ಕತ್ರಿಯಲ್ಲಿ ಕಟ್ ಮಾಡ್ಕೊಬಿಡಿ. ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಕತ್ರಿನೋ ಇಲ್ಲ ಸೇಫ್ಟಿ ಪಿನ್ ತಗೊಂಡು ಹೋಲ್ಸ್ ಮಾಡಿಕೊಂಡೆ. ಇದಕ್ಕೆ ಒಂದು ಸ್ವಲ್ಪ ಕಾಟನ್ನು ನೋಡಿ ತೋರಿಸ್ತಾ ಇದ್ದೀನಿ. ಬತ್ತಿಗಳ ಥರ ಮಾಡಿಕೊಂಡು ಆ ಹೋಲ್ ಒಳಗಡೆಯಿಂದ ಈ ಥರ ಎಳೀರಿ. ಈ ಥರ ಬತ್ತಿಗಳು ಮಾಡ್ಕೊಂಡಿದ್ದಾಯಿತು. ಮಕ್ಕಳದು ವಾಟರ್ ಪೈಂಟ್ ಇರುತ್ತಲ್ಲ, ನಿಮಗೆ ಯಾವ ಕಲರು, ಇದು ಹಳೇದು ನಮ್ಮ ಮಕ್ಕಳದೆಲ್ಲ ಆಗೋಗಿತ್ತು. ಇದೊಂದೇ ಒಂದು ಕಲರ್ ಇತ್ತು. ನಾನು ಈ ಕಲರೇ ಸ್ವಲ್ಪ ನೀರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಿಮ್ಮ ಹತ್ರ ಇನ್ನೂ ಬೇರೆ ಕಲರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ದೇವ್ರ ಪೂಜೆಗೆ ಬಳಸೋ ಅಂಥ ಆಯಿಲು ಒಂದು ಸ್ವಲ್ಪ ಹಾಕ್ಕೊಂಡೆ ಎರಡಕ್ಕೂ. ಮತ್ತು ಮಣ್ಣಿನ ದೀಪಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಈ ಬತ್ತಿಗಳನ್ನ ಚೆನ್ನಾಗಿ ಆಯಿಲಲ್ಲಿ ಡಿಪ್ ಮಾಡಿ ಆ LED ಬಲ್ಬ್ ಇದಕ್ಕೆ ಈ ಗಾಜಿನ ಬೋಲ್ಗೆ ಒಂದು ಸ್ವಲ್ಪ ಶೈನಿಂಗ್ ಪೇಪರ್ ಇತ್ತು, ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವಿನ್ನು ಬೇರೆ ಥರ ಡೆಕೋರೇಟ್ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಫ್ಲವರ್ಸು ಇಟ್ಬಿಟ್ಟೆ, 2 ಬತ್ತಿ ಇಟ್ಟಿದ್ದೀನಿ, 2 ಬತ್ತಿ ಹಚ್ಚಿದ್ದೀನಿ. ನೋಡಿ ಈ LED ಬಲ್ಬ್ ಇದಕ್ಕೂ ಅಷ್ಟೇ. ನೀವು ಆ ನೀರಿಗೆ ನಾನು ಯಾವುದೇ ಕಲರ್ ಹಾಕಿಲ್ಲ. ನೀವು ಬೇಕಾದರೆ ಇದಕ್ಕೆ ಹಂಗೆ ನೋಡೋಕ್ಕೆ ಚೆನ್ನಾಗಿತ್ತು. ನಿಮ್ಮ ಹತ್ರ ಇನ್ನು ಈ LED ಬಲ್ಬ್ದು ಮುಂದೆ ಭಾಗ, ಹಳೆಯ LED ಬಲ್ಬ್ ಇದ್ದರೆ ಅದ್ರ ಮುಂದೆ ಭಾಗ ತೆಗೆದ್ಬಿಟ್ಟು ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ನೋಡೋಕ್ಕೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.